ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ತಳಕ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತೀವ್ರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು, ಚರಂಡಿ ವ್ಯವಸ್ಥೆಯ ಅವ್ಯವಸ್ಥೆಯಿಂದ ರಸ್ತೆ ಮೇಲೆ ಮಲಿನ ನೀರು ಹರಿದು ದುರ್ವಾಸನೆ ಉಂಟಾಗಿರುವುದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಸುತ್ತಾಡಿದ ನಂತರ ಮಾತನಾಡಿದ ಉಮೇಶ್ ಕೆ ಮುದ್ನಾಳ್, ಪ್ರಮುಖ ಬೀದಿಯಲ್ಲಿ ಸಮರ್ಪಕ ಒಳಚರಂಡಿ ಹಾಗೂ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ ತಗ್ಗುಗುಂಡಿಯಲ್ಲಿ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಮಲೇರಿಯಾ ಸೇರಿ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದ್ರು. ಅವರು 2021-22ನೇ ಸಾಲಿನಲ್ಲಿ ನಡೆದ 2 ಕಾಮಗಾರಿಯಲ್ಲಿ ಗಂಭೀರ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ್ರು. ಬಸವನಗುಡಿಯಿಂದ ಹಳ್ಳದವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಬಿಲ್ ನಂಬರ್ 309ರಲ್ಲಿ 42,560 ಹಾಗೂ ಬಿಲ್ ನಂಬರ್ 3515ರಲ್ಲಿ 41,440 ಹಣ ಬಿಡುಗಡೆಗೊಂಡಿದ್ರೂ ಕೂಡ ಕಾಮಗಾರಿ ಮಾಡಿಲ್ಲ. ಬಸವನಕಟ್ಟಿ ಸಮೀಪ ದನ ಕರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣಕ್ಕೆ ಬಿಲ್ ನಂಬರ್ 310ರಲ್ಲಿ 24,610 ಹಾಗೂ ಬಿಲ್ ನಂಬರ್ 3,516ರಲ್ಲಿ 7,817 ಹಣ ಪಾವತಿಯಾಗಿದ್ರೂ ಕೂಡ ತೊಟ್ಟಿ ನಿರ್ಮಾಣವಾಗಿಲ್ಲ. ಈ 2 ಕಾಮಗಾರಿಗಳನ್ನ ಮಾಡದೆ ಸಂಪೂರ್ಣ ಹಣ ಲೂಟಿ ಮಾಡಲಾಗಿದೆ ಅಂತ ಆರೋಪಿಸಿದ್ರು. ಹಿಂದಿನ ಪಿಡಿಒ ನೀಲಕಂಠ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಮೇಲಧಿಕಾರಿಗಳು ಶಾಮೀಲಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದಿದ್ದಾರೆ. ಗ್ರಾಮದ ಪರಿಸ್ಥಿತಿ ಹದಗೆಡುವುದಕ್ಕೆ ಪಿಡಿಒಗಳ ಬೇಜವಾಬ್ದಾರಿಯ ಪ್ರಮುಖ ಕಾರಣವಾಗಿದ್ದು, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರೊಂದಿಗೆ ಸೇರಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಉಮೇಶ್ ಕೆ ಮುದ್ನಾಳ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ದಾರಿ ತಿರುಗಬೇಕಾದ್ರ ಹಗಲ ರಾತ್ರಿ ಬುಳುತ್ತೀವಿ, ಹೇಳ್ತೀವಿ, ಒಟ್ಟ ಮೂರಿ ಚರಂಡಿ ಇದಾದ, ದಾರಿ ಇದಾದ, ಇವಾಗ ಒಟ್ಟ ಅದೇನಾದ ಸರಿಪಡಿಸ್ಬೇಕು. ಯಾರು ಬಂದ್ರೂ ನಮ್ಗೆ ಸರಿಪಡಿಸಿ ಮುಂದಿನ ಕೆಲಸ ನೀವು ಕೇಳ್ರಿ, ನಾವು ಮಾಡಕ್ಕೆ ಸಿದ್ದೀವಿ. ನಾವು ಯಾದಗಿರಿ ತಾಲೂಕಿನ ತಳಕ ಗ್ರಾಮದಲ್ಲಿ ನೀರಿನ ತೊಟ್ಟಿ ಮತ್ತು ಬಸವಣ್ಣ ಟೆಂಪಲಿಂದ ಸಿಸಿ ಚರಂಡಿ ಮಾಡಿವಿ ಅಂತ ಹೇಳಿ ಬೇರೆ ಫೋಟೋಗಳನ್ನು ಹಚ್ಚಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿಗೆ ಹಣ ಲೂಟಿ ಮಾಡಿರ್ತಕ್ಕಂಥ ಇಂದಿನ ಪಿಡಿಒ ನೀಲಕಂಠ ಇಷ್ಟೊಂದು ಮಾಡಿದಾನ. ಈಗ ಮುದ್ನಾಳದಲ್ಲಿ ಗೋದಾಮದಲ್ಲಿ ಅಕ್ರಮ ಮಾಡ್ಯಾರ, ಮತ್ತು ಗ್ರಂಥಾಲಯದಲ್ಲಿ ಅಕ್ರಮ ಮಾಡಿರೋದು ಕಂಪ್ಲೇಂಟ್ ಕೊಟ್ಟರು. 8 ತಿಂಗಳಾದರೂ ಕೂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ನಲ್ಲಿರ್ತಕ್ಕಂಥ ದೇವ್ರ ಮನೆ ಇವರೆಲ್ಲ ಅವ್ರು ಬೆನ್ನಿಗೆ ನಿಂತು ಕೆಲಸ ಮಾಡ್ತಾರಲ್ಲ, ಇವ್ರಿಗೆ ಸಂಪೂರ್ಣ ನಾಚಿಗೆ ಬರ್ಬೇಕು. ಇವ್ರಿಗೆ ಇಷ್ಟೆಲ್ಲ ಕೆಲಸ ಮಾಡ್ಲಿರೋ ಹಣ ಫ್ರಾಡ್ ಮಾಡಿರ್ತಕ್ಕಂಥ ನೀವೆಷ್ಟು ತಿಂದ್ರಿ? ಈಗ ಅವ್ರ ಮ್ಯಾಗಲ್ಲ, ಈಗ ನಿಮ್ಮ ಮ್ಯಾಗನೂ ಕೂಡ ಏನಾದರೂ ಪೊಲೀಸ್ ಪ್ರಕರಣ ದಾಖಲೆ ಮಾಡ್ಬೇಕಾಗ್ತದೆ. ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟು, ನರೇಗಾ ಅಮೌಂಟ್ನಲ್ಲಿ ಕೆಲಸ ಆದರೆ ಸರಿಯಾಗಿ ಪೇಮೆಂಟ್ ಆಗಲ್ಲ. ಆದ್ರೆ ಕೆಲಸ ಮಾಡಲಾರ್ದ ಅಮೌಂಟ್ ಲೂಟಿ ಮಾಡ್ಲಾಕ ಅಲ್ಲಿ ಸ್ಥಳಕ್ಕೆ ಹೋಗೋದೆ, GPS ಫೋಟೋ ತೊಗೋದೆ, ಅದು ಕಾಮಗಾರಿ ನೋಡದೆ ನೀವು ಅಮೌಂಟ್ ಹೆಂಗೆ ನೀವು ಅವರಿಗೆ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದ. ತಕ್ಷಣ ಅವು ಅಲ್ಲಿ ನೀರಿನ ತೊಟ್ಟಿ ಆಗ್ಬೇಕು ಬಸವಣ್ಣ ಕಟ್ಟೆಯಲ್ಲಿ, ಆ ಬಸವಣ್ಣ ಗುಡಿಯಿಂದ ಚರಂಡಿ ಸಿಸಿ ಚರಂಡಿ ಆಗಬೇಕು, ಮತ್ತು ಅವನ ಮ್ಯಾಗ ಕೇಸ್ ಆಗಬೇಕು. ಅಷ್ಟೆಲ್ಲ ಮಾಡಿದಾರು ಕೂಡ ಸುಮಾರು 5 ವರ್ಷ ಅಲ್ಲಿ ಪಿಡಿಯಾಗಿ ಕೆಲಸ ಮಾಡೋದನ್ನು ಬಿಟ್ಟು, ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ಗ್ರಾಮ ಆ ಊರು ಗಬ್ಬೆದ್ದು ನಾರ್ಲಾಕತ್ತದ, ಒಳಗಡೆ ಸಾಂಕ್ರಾಮಿಕ ರೋಗ ಬರ್ಲಾಕತ್ತದ. ಅಂಥ ಪಿಡಿಯೋನ ಇವತ್ತು 5 ವರ್ಷ ಅಲ್ಲಿ ಇದ್ದು 2 ಪಂಚಾಯತಿ ಇನ್ಚಾರ್ಜ್ ಇದ್ದು ಎಷ್ಟು ಲೂಟಿ ಮಾಡಿರ್ಬೋದು ಅದು ಸಂಪೂರ್ಣ ತನಿಖೆ ಆಗಬೇಕು. ಇವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ರೆ ಅವರೆಲ್ಲ ಜೈಲು ಬಾಗಿಲು ತಟ್ಟತಕ್ಕಂಥ ಕೆಲಸ ಆಗಬೇಕು. ಮುಂದೆ ಇಂಥ ಕೆಲಸ ಯಾವ ಒಬ್ಬನು ಮಾಡಬಾರ್ದು. ಸರ್ಕಾರ ಸಂಬಳ ಕೊಟ್ಟು ನಿಮಗೆಲ್ಲ ನೇಮಕ ಮಾಡಿರೋದನ್ನು ಸಾರ್ವಜನಿಕರ ಅನುಕೂಲ ಮಾಡಿ ಅಭಿವೃದ್ಧಿ ಮಾಡಕ, ಅದನ್ನು ಬಿಟ್ಟು ಅದು ಫ್ರಾಡ್ ಮಾಡ್ತಕ್ಕಂಥ ಕೆಲಸ, ಹಣ ಲೂಟಿ ಮಾಡಿದವನಿಗೆ ನೀವು ಬೆನ್ನಿಗೆ ನಿಂದಿರ್ತಕ್ಕಂಥ ಇಂಥ ನಾಚಿಗೆಟ್ಟ ಅಧಿಕಾರಿಗಳು ನಮ್ಮ ಯಾದಗಿರಿ ಮರದಿ ಹಾಳು ಮಾಡ್ಲಾಕತ್ರಿ. ನಿಮಗೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಬಿಡೋದಲ್ಲ. ಮುಂದಿನ ದಿವಸದಲ್ಲಿ 1 ವಾರದಾಗ ಇವೆಲ್ಲ ಸಮಸ್ಯೆ ಇತ್ಯರ್ಥ ಆಗಲಿಲ್ಲ ಅಂದರೆ ನಿಮ್ಮೆಲ್ಲರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಕಟ್ಟಿಗೆಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪವನ, ಸೋನು ರಾಠೋಡ್, ಗಂಗಣ್ಣ, ಯಲ್ಲಪ್ಪ, ಯಾವಣ್ಣ, ಮಹೇಶ್, ಮುದಕಪ್ಪ, ಶಿವಪ್ಪ, ಯಲ್ಲಮ್ಮ, ಗಿರೆಮ್ಮ ಸೇರಿ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.